ಹಾಯ್ ಎವ್ರಿವನ್, ವೆಲ್ಕಮ್ ಒನ್ಸ್ ಅಗೇನ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವು ಸಾಮಾನ್ಯ ಜ್ಞಾನ ಪ್ರಶ್ನೆ 31ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತೋಗೋಣ. ಈ ಪ್ರಶ್ನೆ ಪತ್ರಿಕೆ PSI 2024 ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಇವತ್ತು ಈ 31ನೇ ಪ್ರಶ್ನೆ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಏನಿದೆ ಪಟ್ಟಿ 1 ಪಟ್ಟಿ 2 ಇದೆ. ಏನಿದೆ ಸಂಸ್ಥೆಗಳು ಕೊಟ್ಟಿದ್ದಾನೆ, ನಗರಗಳು ಕೊಟ್ಟಿದ್ದಾನೆ. ಫಸ್ಟ್ನೇ ಸಂಸ್ಥೆ ಯಾವುದು? ಸೆಂಟರ್ ಫಾರ್ ಅರಿಡ್ ಝೋನ್, ಶುಷ್ಕ ಪ್ರದೇಶ ರಿಸರ್ಚ್ ಇನ್ಸ್ಟಿಟ್ಯೂಟ್. ಎರಡನೇದು ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಟೆಕ್ನಾಲಜಿ. ಮೂರು ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಟೆಕ್ಟಿವಿಟಿ. ನಾಲ್ಕನೇದು ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಎನ್ವೈರ್ಮೆಂಟ್. ಯಾವ? ಬೆಂಗಳೂರು, ಅಲಹಾಬಾದ್, ಜೋಧ್ಪುರ್, ರಾಂಚಿ. ಸೊ ಯಾವ ನಗರದಲ್ಲಿ ಅಂತ ಮ್ಯಾಚ್ ಮಾಡಬೇಕು. ಸೊ ಪ್ಯೂರ್ಲಿ ಇದು ಒಂದು ಸಂಸ್ಥೆಗಳ ಬಗ್ಗೆ, ಆ ಸಂಸ್ಥೆಗಳು ಇರುವಂತಹ ನಗರಗಳ ಬಗ್ಗೆ ನಮಗೆ ಗೊತ್ತಿದ್ದರೆ ಈ ಪ್ರಶ್ನೆಯನ್ನು ನಾವು ಅಟೆಂಡ್ ಮಾಡ್ಬೋದು. ಸೊ ಇದು ಯಾವ ನಗರದಲ್ಲಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ನೇ ಸಂಸ್ಥೆ ಏನಿದೆ? ಸೆಂಟರ್ ಫಾರ್ ಆರಿಡ್ ಝೋನ್ ಅಂದರೆ ಶುಷ್ಕ ಪ್ರದೇಶ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ, CAZR. ಇದು ರಾಜಸ್ಥಾನದ ಜೋಧ್ಪುರಲ್ಲಿದೆ. ಸೊ A = 3 ಸರಿಯಾಗಿದೆ. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಟೆಕ್ನಾಲಜಿ, ಇದು ಕರ್ನಾಟಕದ ಬೆಂಗಳೂರಿನಲ್ಲಿದೆ. B = 1 ಸರಿ. ನೆಕ್ಸ್ಟು ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ CFP, ಇದು ಜಾರ್ಖಂಡ್ನ ರಾಂಚಿಯಲ್ಲಿದೆ. C = 4 ಆಗುತ್ತೆ. ಇನ್ ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಎನ್ವೈರ್ಮೆಂಟ್ CSFE, ಇದು ಅಲಹಾಬಾದ್ ಅಂದರೆ ಈಗಿನ ಪ್ರಯಾಗರಾಜ್ ಜಿಲ್ಲೆಯಲ್ಲಿದೆ. ಸೊ ಹೊಂದಾಣಿಕೆ D = 2 ಆಗುತ್ತೆ. ಸರಿಯಾದ ಆಪ್ಷನ್ ಏನಾಗುತ್ತೆ? A 3, B 1, C 4, D 2 ಅಂದರೆ ಆಪ್ಷನ್ 2 ಆಗುತ್ತೆ. ಸೊ ಆಪ್ಷನ್ 2 ಇದೆಯಲ್ಲ, ಇದು ಸರಿಯಾದ ಆನ್ಸರ್. A 3 ಸೆಂಟರ್ ಫಾರ್ ದ ಅರಿಡ್ ಝೋನ್ ಆಫ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಾಗುತ್ತೆ? ಜೋಧ್ಪುರ್. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಂಗಳೂರು. ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ರಾಂಚಿ. ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಎನ್ವೈರ್ಮೆಂಟ್ ಅಲಹಾಬಾದ್ ಅಥವಾ ಈಗಿನ ಪ್ರಯಾಗರಾಜ್. ಓಕೆ, ಈ ಪ್ರಶ್ನೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.